ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ವಕೀಲರಾದ ಅತ್ತಿಬೆಲೆ ಸಂಘರ್ಷ, ಗುಡ್ಡಹಟ್ಟಿ ಅನಿಲ್, ಜಿಗಳ ಬಾಬು ಮತ್ತು ಮುತ್ತನಾಲೂರು ಶ್ರೀನಿವಾಸ್ ಸರ್ಜರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಭೀಮೋತ್ಸವ ಕಾರ್ಯಕ್ರಮ. ಇನ್ನು ಭೀಮೋತ್ಸವ ಕಾರ್ಯಕ್ರಮ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ಜಾಗೃತಿ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ, ಹೋರಾಟಗಾರರಿಗೆ ಸನ್ಮಾನ ಸೇರಿದಂತೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಇನ್ನು ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭೀಮಾ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು. ಜೊತೆಗೆ 51 ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆಯೂ ಸಹ ರೋಮಾಂಚನವಾಗಿತ್ತು. ಇನ್ನು ಅತ್ತಿಬೆಲೆ ಆಯೋಜಿಸಲಾಗಿದ್ದ ಭೀಮೋತ್ಸವ ಕಾರ್ಯಕ್ರಮವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎನ್ ಮಹೇಶ್, ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ, ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಶಾಸಕ ವೈ ಸಂಪಂಗಿ, ಹೋರಾಟಗಾರರಾದ ಪಟಾಪಟ್ ನಾಗರಾಜ್, ಯುವ ನಾಯಕರಾದ ಕೆಪಿ ರಾಜಣ್ಣ, ಉಸ್ಕೂರು ಮಧುರಪ್ಪ, ಹುಲ್ಲಳ್ಳಿ ಶ್ರೀನಿವಾಸ್, ಚಿಕ್ಕನಾಗಮಂಗಲ ಗುರು, ಪ್ರೊಫೆಸರ್ ಹರಿರಾಮ್, ಟಿವಿ ಬಾಬು, ಸದ್ದಾಂ, ಪಟಾಪಟ್ ಪ್ರಕಾಶ್, ಮಂಜುನಾಥ್, ದೇವು, ಪಟಾಪಟ್ ರವೀಂದ್ರ, ಸುರೇಶ್, ಎಂಸಿ ಹಳ್ಳಿ ವೇಣು, ಸರ್ಜಾಪುರ ಶ್ರೀನಿವಾಸ್, ನಾಗರಾಜ್ ಸೋನಿ, ಬೆದ್ರಗುಪ್ಪೆ ರಾಜೇಶ್, ಸಿಂಗೇನ ಅಗ್ರಹಾರ ಗೌರೀಶ್, ಎಸ್ಎಲ್ವಿ ಮುರಳಿಗೌಡ, ಮಾಜಿ ರವಿ, ಮುರಳಿ ಮೋಹನ್ ರೆಡ್ಡಿ, ಸಂತೋಷ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಅಲಭಾಕಾಶ್ ಮತ್ತು ಭೀಮ ಬಂಧುಗಳು ಭಾಗವಹಿಸಿದರು.
ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಕೊಂಡಾಡಿದರೆ ರಾಷ್ಟ್ರಪಿತ ಯಾರಾಗಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಈ ದೇಶಕ್ಕೆ ರಾಷ್ಟ್ರಪಿತನಾಗಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಬಾಬಾ ಸಾಹೇಬರ ಎತ್ತರಕ್ಕೆ ಈ ದೇಶದಲ್ಲಿ ನಾವು ಯಾರನ್ನೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ, ನೋಡಲೂಬಾರದು. ಅದಕ್ಕೆ ಅವರ ಜೊತೆಯಲ್ಲಿ ಯಾರನ್ನು ನಾವು ಹೋಲಿಕೆ ಮಾಡೋದಿಲ್ಲ. ಬಾಬಾ ಸಾಹೇಬರು ಕೇವಲ ಸಂವಿಧಾನ ಬರೆದಿದ್ದಕ್ಕೆ ಈ ದೇಶದಲ್ಲಿ ಪ್ರಚಲಿತರಾದ್ರ ಇಲ್ಲ. ಬಾಬಾ ಸಾಹೇಬರು ಈ ದೇಶದಲ್ಲಿ ಇವತ್ತು ಇಷ್ಟೊಂದು ಎತ್ತರಕ್ಕೆ ಅವರು ನಿಂತಿದ್ದಾರೆ ಅಂದರೆ ಅವರ ಜ್ಞಾನ ಇಡೀ ಶತಮಾನದಲ್ಲಿ ಯಾರು ವ್ಯಾಸಂಗ ಮಾಡಿದ್ದರೋ ಅವರುಗಳನ್ನ ಇಡೀ ಪ್ರಪಂಚದಲ್ಲಿ ಹೆಚ್ಚು ಹೆಸರುವಾಸಿ ಆಗಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ಸರ್ವೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಸರ್ವೆ ಮಾಡಿದಾಗ ಅವರಿಗೆ ಒಬ್ಬರ ಹೆಸರು ಸಿಕ್ಕಿದ್ದು, ಅದು ಕೇವಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಅದಕ್ಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಒಬ್ಬ ಜ್ಞಾನವಂತ ನಮ್ಮಿಂದ ಓದಿರ್ತಕ್ಕಂಥ ಒಬ್ಬರು ಯಾರಾದರೂ ಇದ್ದರೆ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅವತ್ತು ಘೋಷಣೆ ಮಾಡ್ತಾರೆ. ಈ ಭಾರತ ದೇಶ ಎಷ್ಟು ಪುಣ್ಯವಂತ ದೇಶ ಆಗಿರಬೇಕು. ಪುಣ್ಯವಂತ ದೇಶ ಬೇರೆ ಯಾವುದೇ ಕಾರಣಕ್ಕಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಜನ್ಮ ಸಿಕ್ಕಿದ್ದರಿಂದ ಭಾರತ ಪಾವನವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹೌದು, ಆದರೆ ಒಂದು ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೆ ಬಾಬಾ ಸಾಹೇಬ್ ಅವರು ಕೀಳಾಗಿ ಕಾಣ್ತಾರೆ ಕೆಲವರು. ಆದರೆ ಅಂತಹ ಮೇರು ವ್ಯಕ್ತಿ ಈ ಭಾರತ ದೇಶದಲ್ಲಿ ಬೇರೊಬ್ಬರು ಇಲ್ಲ ಅಂತಕ್ಕಂಥದ್ದು ನಾವು ಎದೆ ತಟ್ಟಿ ಹೇಳಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 135ನೇ ಜನ್ಮದಿನಾಚರಣೆಯನ್ನು ನಾವಿವತ್ತು ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ಪಾಲಿಗೆ 135 ವರ್ಷಗಳ ಹಿಂದೆ ಒಂದು ಸೂರ್ಯ ಹುಟ್ಟಿದ, ಅಂದಿನಿಂದ ಇಂದಿನವರೆಗೂ ನಮಗೆ ಬೆಳಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ನಾವಿವತ್ತು ನೆನ್ಕೊಳ್ಬೇಕು. ನಮಗೆ ಹಲವಾರು ಅನುಕೂಲಗಳು ಇವತ್ತು ಸಿಕ್ಕಿದೆ. ಎಲ್ಲ ಅನುಕೂಲಗಳು ಕೂಡ ಅದು ಈ ಸಮಾಜದಲ್ಲಿ ನಾವು ತಲೆ ಎತ್ತಿ ನಡೀತಕ್ಕಂಥದ್ದಿರ್ಬೋದು, ಸಂವಿಧಾನಾತ್ಮಕವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ಮೀಸಲಾತಿ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡಬಹುದು, ಆದರೆ ಬಾಬಾ ಸಾಹೇಬರನ್ನ ನಾವು ಎಷ್ಟು ಮಾತಾಡಿದ್ರೂ ಕೂಡ, ಎಷ್ಟು ಗುಣಗಾನ ಮಾಡಿದರೂ ಕೂಡ ಸಾಕಾಗಲ್ಲ. ಯಾಕೆಂತಂದ್ರೆ ಅದೊಂದು ಮೇರು ಪರ್ವತ. ಇಷ್ಟ ಬಂದವರು ಇಷ್ಟ ಬಂದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಾಬಾ ಸಾಹೇಬರಿಗಾಗಿ ನಾವು ಇಷ್ಟೆಲ್ಲ ಪಡ್ಕೊಂಡಿದ್ದೇವೆ, ಬಾಬಾ ಸಾಹೇಬರಿಗಾಗಿ ನಾವು ಕೊಟ್ಟಿದ್ದೇವೆ. ಅವರ ತತ್ವ ಸಿದ್ಧಾಂತಗಳಲ್ಲಿ ನಾವು ಇನ್ನೂ ಬದುಕ್ತಾ ಇದ್ದೇವಾ? ಕೇವಲ ನಮ್ಮ ಜೀವನೋಪಾಯಕ್ಕಾಗಿ ಮಾತ್ರ ಅವನ್ನ ಬಳಕೆ ಮಾಡ್ತಾ ಇದ್ದೇವಾ? ಸಮಾಜ ಕಟ್ಟುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಸಾರಿ ಹೇಳಿದರು, ಗಿವ್ ಸಮಥಿಂಗ್ ಟು ಸೊಸೈಟಿ, ಗಿವ್ ಬ್ಯಾಕ್ ಸಮಥಿಂಗ್ ಟು ಸೊಸೈಟಿ. ನಾವೇನ್ ಮಾಡ್ತೀವಿ? ಅವರ ತತ್ವ ಸಿದ್ಧಾಂತಗಳನ್ನು ಯಾರು ಮೈಗೂಡಿಸಿಕೊಂಡಿರ್ತಾರೋ ಅವರು ಯಾವುದೇ ವಿಚಾರದಲ್ಲ
ದೇಶದಲ್ಲಿ ಅವರು ಯಾವತ್ತೂ ಕೂಡ ಸೋಲನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕಷ್ಟಗಳು ಬರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಕೈಗೂಡಿಸಿಕೊಂಡ ಯಾವುದೇ ವ್ಯಕ್ತಿ ಯಾವುದರಲ್ಲೂ ಸೋಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸಮಾಜ ಇವತ್ತು ಬಹುಮುಖಿಯಾಗಿಲ್ಲ. ಸಮಾಜ ಪೂರ್ತಿ ಕವಲುದಾರಿಗಳಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ತನ್ನ ಹೋರಾಟವನ್ನು ಮಾಡಿಲ್ಲ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನು ಸರಿ ಮಾಡಬೇಕು, ಈ ದೇಶವನ್ನ ಒಂದು ಸುಭದ್ರ ರಾಷ್ಟ್ರವಾಗಿ ಕಟ್ಟಬೇಕು. ಇದು ಒಬ್ಬರಿಗೆ ಸೇರಿದ ಒಂದು ಜಾತಿಗೆ ಸೀಮಿತವಾದ ದೇಶ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತವಾದ ದೇಶ ಅಲ್ಲ. ಇಂತಹ ಹೋರಾಟವನ್ನು ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರ ಜೊತೆಗೆ ನಾವ್ಯಾಕೆ ಇಷ್ಟು ಹೋರಾಟ ಮಾಡ್ತಾ ಇದ್ದೇವೆ? ನೀವು ಯಾರನ್ನೇ ಕೇಳಿ, ಸಂವಿಧಾನದ ವಿಚಾರ ಬಂದಾಗ ಅದಕ್ಕೆ ತೊಂದರೆ ಆಗ್ತದೆ ಅಂತ ಅನಿಸಿದಾಗ, ಎಲ್ಲೋ ತೊಡಕಾಗಿದೆ ಅಂತ ಅನಿಸಿದಾಗ ಬೀದಿಗೆ ಬರುವವರು ಕೇವಲ ದಲಿತರು ಮಾತ್ರ. ಯಾಕೆ ಸಂವಿಧಾನ ಬೇರೆಯವರಿಗೆ ಸಂಬಂಧ ಇಲ್ವಾ? ಯಾಕೆ ನಮ್ಮದು ಅಂತ ಒಪ್ಪಿಲ್ಲವ ಅವರು? ಇವತ್ತು ಕೂಡ ಈ ತಾರತಮ್ಯ ಯಾಕೆ? ಇದನ್ನು ನಾವು ಸ್ವಲ್ಪ ಅವಲೋಕನ ಮಾಡಬೇಕು. ಮಾತಾಡುವಾಗ, ಭಾಷೆ ಮಾಡುವಾಗ ಬಹಳ ಮಾತುಗಳನ್ನು ಕೇಳ್ತೇವೆ. ಪ್ರಜಾಪ್ರಭುತ್ವ ದಿನಾಚರಣೆ ಅಂದರೆ ಕೇವಲ ದಲಿತರು ಮಾತ್ರ ಆಚರಣೆ ಮಾಡ್ತಾರೆ. ಪ್ರಜಾಪ್ರಭುತ್ವ ನಮಗೆ ಮಾತ್ರ ಬಂದಿದೆ. ಅನೇಕ ವಿಚಾರಗಳಲ್ಲಿ ನಾವು ಇವತ್ತು ಬಾಬಾ ಸಾಹೇಬ್ ಅವರನ್ನು ಏನು ಕೊಂಡಾಡ್ತೇವೆ, ಇವತ್ತು ನೀವೇನು ಉತ್ಸವವನ್ನು ಮಾಡಿದ್ದೇವೆ. ನಾನು ನೋಡಿದೆ 50, 60, 70 ರಥಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರವಣಿಗೆ ತಂದ್ರಿ. ನನಗೆ ಬಹಳ ಖುಷಿ ಆಗುತ್ತೆ. ಅವರಿಗಾಗಿ ನಾವು ಇಂಥ ಉತ್ಸವಗಳನ್ನು ಮಾಡಬೇಕು. ನಾವು ಅವರಿಗಾಗಿ ಏನು ಮಾಡಿದರೂ ಕೂಡ ಸಾಲದು. ಆದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಬಾಬಾ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳೇನಿದೆ ಇದನ್ನು ನಾವು ಕೈಗೂಡಿಸಿಕೊಳ್ಳಬೇಕು, ನಾವು ಪಾಲನೆ ಮಾಡಬೇಕು ಮತ್ತು ಪಾಲನೆ ಮಾಡಲಿಕ್ಕೆ ಬೇರೆಯವರು ಕೂಡ ಹೇಳಬೇಕು. ಇವತ್ತು ಅನೇಕ ಮುಖಂಡರು ಬಂದಿದ್ದೀವಿ. ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಬಾಬಾ ಸಾಹೇಬರನ್ನು ಕೊಂಡಾಡ್ತಕ್ಕಂಥ ಬಹಳ ಮುಖಂಡರು ಜನಸ್ತೋಮವೇ ಇದೆ. ಯಾಕೆಂತಂದ್ರೆ ಅನೇಕ ಸಂಘಟನೆಗಳಿಗೆ ಜೀವ ಕೊಟ್ಟಿರ್ತಕ್ಕಂಥದ್ದು ಆನೇಕಲ್ ತಾಲೂಕು. ಇವತ್ತಿಗೂ ಕೂಡ ನಮ್ಮ ನಾಗರಾಜ್ ಇದ್ದಾರೆ, ಪಟಾಪಟ್ ನಾಗರಾಜ್, ಪ್ರಕಾಶ್ ಅವರು, ಶ್ರೀನಿವಾಸ್ ಅವರು, ಬಾಬು ಅವರಿದ್ದಾರೆ, ನಮ್ಮ ಸಂಪಂಗಿ ಮಾಜಿ ಶಾಸಕರು, ನಮ್ಮ ಮಂದಿರಪ್ಪನವರು, ಅನೇಕ ಮಿತ್ರರು ಇರ್ತಾರೆ. ಇನ್ನು ಅಲ್ಲಿ ಶ್ರೀನಿವಾಸ್, ಬಹಳ ಜನರು ಗೊತ್ತಿದ್ದಾರೆ. ಮಹೇಶ್ ಅವರು ಈ ಭಾಗದಲ್ಲಿ ಅನೇಕ ತನ್ನ ಸ್ನೇಹಿತರನ್ನು ಸೃಷ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ರಾಜ್ಯದಲ್ಲಿ ನೆಲೆಸಿ ನೋಡಬೇಕು. ಆನೇಕಲ್ ತಾಲೂಕಿನ ನನ್ನ ಬಂಧುಗಳು ಒಂದು ದಲಿತ ಸಂಘಟನೆಗಳಿಗೆ ಒಂದು ಆಯಾಮವನ್ನೇ ಸೃಷ್ಟಿ ಮಾಡಿಕೊಟ್ಟು, ಮೊದಲು ಇದಿಲ್ಲಾದರೆ ಕೋಲಾರ ಕೂಡ ಸೇರಿ ಒಂದು ಆಯಾಮವನ್ನು ಕಲ್ಪಿಸಿಕೊಟ್ಟು. ಆದರೆ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ನಮ್ಮದು ಅಂತಂದರೆ, ನಮ್ಮಲ್ಲೆಲ್ಲ ನಾಯಕರೇ ಕಾರ್ಯಕರ್ತರನ್ನು ಹುಡುಕಬೇಕಾಗಿದೆ. ಮೊದಲು ಕಾರ್ಯಕರ್ತರು ಬಹಳ ಇರ್ತಿದ್ರು, ನಾಯಕರು ಕಡಿಮೆ ಇರ್ತಿದ್ರು. ಯಾವಾಗಲೂ ಕೂಡ ನಾಯಕರು ಕಡಿಮೆನೇ ಇರ್ತಾರೆ. ಆದರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಪ್ರತಿಯೊಬ್ಬರು ನಾಯಕರಾಗಿ ಕಾರ್ಯಕರ್ತರ ಪಡೆ ಕಡಿಮೆ ಆಗಿದೆ. ನಮಗಿಲ್ಲಿ ಅದನ್ನು ಸೃಷ್ಟಿ ಮಾಡಲಿಕ್ಕಾಗತ್ತಾ? ಕಾರ್ಯಕರ್ತರನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತೊಂದು ದಿವಸ ಎಲ್ಲ ಕಡೆಯೂ ಮಾತಾಡ್ತಾರೆ. ಒಂದು ವಾರ ನೀಲಿ ಶಾಲು ಹಾಕಿದವರು ರಾಜ್ಯ ನಾಯಕರು. ಹಲವು ವರ್ಷಗಳು
ಬಣ್ಣವೇ ನೀಲಿ ಆಗಿದ್ರೂ ಕೂಡ ಅವರು ರಾಜ್ಯ ನಾಯಕರೇ ಅಲ್ಲ. ಯಾಕೆ ನಮ್ಮ ಪರಿಸ್ಥಿತಿ ಯಾಕೆ ಹೀಗಾಗಿದೆ? ಇದಕ್ಕೆ ಒಂದು ಆಯಾಮವನ್ನು ಸೃಷ್ಟಿ ಮಾಡಬೇಕು. ಇವತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಜನಾಂಗಗಳನ್ನು ಹಲವು ರೀತಿಯಲ್ಲಿ ಹೊಡೆದುಕೊಂಡಿದ್ದಾರೆ. ನಾನು ಅದಕ್ಕೆ ಕೈ ಹಾಕಕ್ಕೆ ಹೋಗೋದಿಲ್ಲ, ಅದು ಜೈಲು ಕೊಡೋದು. ಆದರೆ ನನಗೆ ಅದು ಬೇಕಾಗಿಲ್ಲ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬರು 135 ವರ್ಷಗಳಾದರೂ ನಮಗೆ ಯಾವ ರೀತಿ ಜೀವನದಲ್ಲಿ ಬೆಳಕಾಗಿದ್ದಾರೋ, ಇನ್ನು 1000 ವರ್ಷಗಳಾದರೂ ಕೂಡ ಅವರಿಗೆ ನಮಗೆ ಬೆಳಕಾಗೇ ಇರ್ತಾರೆ. ಆದರೆ ಅವರ ಬೆಳಕಿನಲ್ಲಿ ನಾವು ತಪ್ಪುಗಳನ್ನು ಮಾಡಬಾರ್ದು, ಒಳ್ಳೆಯ ಜೀವನವನ್ನು ಮಾಡಬೇಕು. ಬಾಬಾ ಸಾಹೇಬರನ್ನ ಯಾವಾಗಲೂ ಕೂಡ ಉತ್ಸವ ಮಾಡಿ ಅವರನ್ನು ಮೆರೀಬೇಕು. ಸಮಾಜಕ್ಕೆ ಇನ್ನಷ್ಟು ರೀತಿಯಲ್ಲಿ ಅವರನ್ನು ನಾವು ತೋರಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ತಿಳಿಸೋದ್ತಾ ಇದೆಯಾ? ನೀರು ಬಾಡೋದು ನನಗೆಲ್ಲವೂ ಬಾಬಾ ಸಾಹೇಬ್ರೆ. ನಾನು ಯಾವುದೇ ಕಾರಣದಲ್ಲಿ ಬಾಬಾ ಸಾಹೇಬರ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಕಾಂಪ್ರಮೈಸ್ ಇಲ್ಲ ನಮ್ಮ. ಯಾಕಂತಂದ್ರೆ ನಾವು ಎಲ್ಲಿದ್ದರೂ ಕೂಡ ನಾವು ಅದೇ ರಕ್ತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಹುಲಿಯ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು ಅಲ್ವಾ? ನಾವು ಕುಡಿದಿರೋದು ಹುಲಿಯ ಹಾಲೇ. ಗರ್ಜನೆ ಮಾಡದಿದ್ರೆ ಮೀಯೋ 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 ಅನ್ನಕ್ಕಾಗತ್ತ? ಅದು ಬೇಕು. ಅದರಿಂದ ಅದಾಗಲ್ಲ. ನಾವು ಗರ್ಜಿಸಬೇಕು. ಗರ್ಜಿಸಬೇಕು ಅಂತಂದ್ರೆ ಬೇರೆಯವರ ವಿರುದ್ಧ ಅಲ್ಲ, ಆದರೆ ನಮ್ಮವರ ಪರವಾಗಿ ಗರ್ಜನೆ ಮಾಡೋದು. ನಮ್ಮವರಿಗೆ ಬಾಬಾ ಸಾಹೇಬ್ ಯಾವ ರೀತಿ ಬೆಳಕು ಕೊಟ್ಟಿದ್ರು ಅಂಥವರು ಇವತ್ತು ನಾವು ಆ ಬೆಳಕಿನಲ್ಲಿ ಬಾಳುತ್ತಿದ್ದೇವೆ. ಆದರೆ ನನ್ನ ಜನರು, ತಳ ಸಮುದಾಯಗಳು ಇನ್ನೂ ಬೆತ್ತಲಾಗಿರ್ತಕ್ಕಂಥವರಿದ್ದಾರೆ. ತಳ ಸಮುದಾಯಗಳು ಇನ್ನೂ ಶೋಷಣೆಯಲ್ಲಿರ್ತಕ್ಕಂಥವರಿದ್ದಾರೆ. ನಾವು ಮುಂದೆ ಬಂದ್ವಿ ಅಂದ ತಕ್ಷಣವೇ ಇಂದಿನವರನ್ನ ಮರೀತಕ್ಕಂಥ ಕೆಲಸ ಮಾಡಬಾರ್ದು. ನಾವೆಲ್ಲರೂ ಸೇರಿ ಬಾಬಾ ಸಾಹೇಬರಿಗೆ ನಾವು ಗೌರವ ಕೊಡ್ತೀವಿ ಅಂದರೆ ಆ ಜನರನ್ನು ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದರೆ ಮಾತ್ರ ಸಾರ್ಥಕ ಬದುಕಾಗುತ್ತೆ. ಇಲ್ಲ ಅಂತಂದರೆ ನಾವು ಕೂಡ ಕೇವಲ ಭಾಷಣ ಮಾಡಿ ಹಿಡಿದು ಹೋಗೋರಾಗ್ತವೆ. ಅಂಥದ್ದು ಮಾಡಬಾರ್ದು. ನಾವೆಲ್ಲರೂ ಒಗ್ಗಟ್ಟಿನಿಂದ ಸಮುದಾಯವನ್ನು ಕಟ್ಟೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಮತ್ತಷ್ಟು ಜನರಿಗೆ ತಿಳಿಸೋಣ, ಅವರ ಸಾಧನೆಗಳನ್ನು ತಿಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟ ಸರ್ವರಿಗೂ ವಂದಿಸಿ ನನ್ನ ಮಾತು. ಥ್ಯಾಂಕ್ ಯು. ಇವತ್ತು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ವಿಶೇಷವಾಗಿ SSLC ಮತ್ತು PUC ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಗೌರವಕ್ಕೋಸ್ಕರ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ, ಪೋಷಕರೇ, ಮಾಧ್ಯಮದ ಸ್ನೇಹಿತರೆ, ಹೊಸಳ್ಳಿ ಅನಿಲ್ ಅವರು 2 ಮಾತು ಹೇಳಿ ಅಂತ ಹೇಳಿದ್ದಾರೆ. ನಾನು 2 ಮಾತು ಹೇಳ್ತೀನಿ. ಅದು ನನ್ನ ಮಾತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನ ನಿಮಗೆ ಹೇಳ್ತೀನಿ. ನನಗನ್ಸುತ್ತೆ ಅನಿಲ್ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದಂಥ ಮಾತು. ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಸಡನ್ ಆಗಿ ಜ್ಞಾಪಕ ಬಂತು ನನಗೆ. ಮರ್ತೋಗುತ್ತೆ ಅಂತ ನೋಟ್ ಮಾಡ್ಕೊಂಡೆ. ಮಕ್ಕಳಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 1942 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಫೆಡರೇಷನ್ ಸಂಘಟನೆಯನ್ನ
ಉದ್ಘಾಟನೆ ಮಾಡಬೇಕಾಗಿತ್ತು. ಅನ್ಯ ಕಾರ್ಯದ ನಿಮಿತ್ತ ಅವರು ಬರಲಿಕ್ಕಾಗಿಲ್ಲ. ಆ ಕಾರ್ಯಕ್ರಮಕ್ಕೆ ಜೋಗೇಂದ್ರನಾಥ್ ಮಂಡಲ್ ಅವ್ರಿಗೆ ಸೂಚನೆ ಕೊಟ್ಟು ಕಳಿಸಿದ್ರು. ನೀನು ಹೋಗಿ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡು, ವಿದ್ಯಾರ್ಥಿಗಳನ್ನ ಕುರಿತು ಮಾತಾಡು ಅಂತ ಹೇಳಿ ಜೋಗೇಂದ್ರನಾಥ್ ಮಂಡಲ್ ಅವ್ರನ್ನ ಕಳಿಸಿದ್ರು. ಯಾರು ಈ ಜೋಗೇಂದ್ರನಾಥ್ ಮಂಡಲ್ ಅಂತ ನಿಮ್ಮ ತಲೆ ಒಳಗಡೆ ಒಂದು ಪ್ರಶ್ನೆ ಉಳಿಬಾರದು ಅನ್ನೋ ಕಾರಣಕ್ಕೆ ಅವ್ರು ಯಾರು ಅಂತ ಹೇಳ್ಬಿಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಆಗಲಿಕ್ಕೆ ಆಗಲಿಲ್ಲ, ಸೋತ್ಬಿಟ್ರು. ಸಂವಿಧಾನ ರಚನಾ ಸಮಿತಿಗೆ ಡಾಕ್ಟರ್ ಅಂಬೇಡ್ಕರ್ ಹೋಗ್ಲಿಲ್ಲ ಅಂತಂದ್ರೆ ಬಹಳ ಅನ್ಯಾಯ ಆಗುತ್ತೆ ಶೋಷಿತ ವರ್ಗಗಳಿಗೆ ಅಂತ ಹೇಳಿ ಪಶ್ಚಿಮ ಬಂಗಾಳದ ಜೋಗೇಂದ್ರನಾಥ್ ಮಂಡಲ್ ಅವರು ಬಾಬಾ ಸಾಹೇಬ್ರನ್ನ ಬಾಂಬೆಯಿಂದ ಕರ್ಕೊಂಡೋಗಿ ಪಶ್ಚಿಮ ಬಂಗಾಳದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಸಂವಿಧಾನ ರಚನಾ ಸಮಿತಿಗೆ ಕಳಿಸಿದ್ರು. ಅವರು ಜೋಗೇಂದ್ರನಾಥ್ ಮಂಡಲ್. ಜೋಗೇಂದ್ರನಾಥ್ ಮಂಡಲ್ ಅವರಿಗೆ ಸೂಚನೆ ಕೊಡ್ತಾರೆ. 1942ರಿಂದ ಬಾಬಾ ಸಾಹೇಬರಿಗೆ ಸಂಪರ್ಕದಲ್ಲಿದ್ದವರು. ಈ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಫೆಡರೇಷನ್ನ ನೀನು ಅಡ್ರೆಸ್ ಮಾಡು, ನಾನೊಂದು ಪತ್ರ ಕೊಡ್ತೀನಿ, ಆ ಪತ್ರವನ್ನು ಹಾಗೆ ಓದಬೇಕು ನೀನು. ಜೋಗೇಂದ್ರನಾಥ್ ಮಂಡಲ್ ಅವರು ಅದನ್ನ ವಿದ್ಯಾರ್ಥಿಗಳ ಕುರಿತು ಹೇಳ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಪೋಷಕರು ಮತ್ತು ಮುಖ್ಯ ಅತಿಥಿಗಳು ಎಲ್ಲರೂ ಸ್ವಲ್ಪ ಇಂಗ್ಲಿಷ್ ಅರ್ಥ ಮಾಡ್ಕೋತೀರಿ ಅನ್ನೋ ಕಾರಣಕ್ಕೆ ಇಂಗ್ಲಿಷಲ್ಲಿ ಹೇಳಿದಾರೆ, ಅದನ್ನು ನಾನು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ, our boys and girls should learn two things. Firstly, to prove that we are not inferior to anybody in capacity and intelligence. ನಮ್ಮ ವಿದ್ಯಾರ್ಥಿಗಳು ಎರಡು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಇದು ಮೊದಲನೇ ಮಾತು. ಎರಡನೇ ಮಾತು, ಸೆಕೆಂಡ್ಲಿ ಟು ಪ್ರೂವ್ ದಟ್ ಇಟ್ ಈಸ್ ನಾಟ್ ಮಿಯರ್ಲಿ ಟು ಟ್ರೆಡ್ ದ ಪಾತ್ ಆಫ್ ಪರ್ಸನಲ್ ಹ್ಯಾಪಿನೆಸ್ but to lead their community to be free, to be strong and to be respected. ಅದು ಕೇವಲ ನಿಮ್ಮ ಸುಖ ಸಂತೋಷದ ಜೀವನ ನಡೆಸಿಕ್ಕೆ ಮಾತ್ರ ಅಲ್ಲ, ನೀವು ಹುಟ್ಟಿ ಬಂದಿರತಕ್ಕಂಥ ಸಮುದಾಯವನ್ನ ಬಿಡುಗಡೆ ಮಾಡಬೇಕು, ಅವ್ರಿಗೆ ಗೌರವ ತಂದು ಕೊಡಬೇಕು, ಅವರನ್ನ ಶಕ್ತಿಯುತರನ್ನಾಗಿ ಮಾಡಬೇಕು ಅನ್ನುವ ಎರಡು ಸಂದೇಶಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಇವತ್ತಿಗೂ ಸತ್ಯ ಅದು. ಅದಕ್ಕೋಸ್ಕರನೇ ನಾವು ಓದಬೇಕಾಗಿದೆ. ಓದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸೆಲೆಬ್ರೇಷನ್ ಅದು. ಅದಕ್ಕೆ ಅವರು 15, 16, 18 ಗಂಟೆಗಳ ಕಾಲ ಓದಿದ್ರು ಆಯಾಸ ಆಗ್ತಿರ್ಲಿಲ್ವಂತೆ. ಬಿಕಾಸ್ ಇಟ್ ವಾಸ್ ಎ ಸೆಲೆಬ್ರೇಷನ್. ಅದೊಂದು ಉತ್ಸವ ಅವರಿಗೆ. ಆ ಸೆಲೆಬ್ರೇಷನ್ ಒಳಗಡೆ ಓದುವಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅದು ಮೆಡಿಟೇಷನ್ ಕೂಡ, ಅದೊಂದು ತಪಸ್ಸು. ಯಾಕೆ ಅಂತಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಕ್ಕೆ ಯಾರು ಇಲ್ಲ ಅಂತ.
ಸಾಂದರ್ಭಿಕವಾಗಿ ಓಕೆ, ಬಟ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅಪ್ಪ ಅಲ್ವಾ? ಹಲೋ, ನಮ್ಮಪ್ಪ ತಾನೆ ಬಾಬಾ ಸಾಹೇಬರು. ಮಕ್ಕಳು ಅಪ್ಪನಷ್ಟೇ ಇರಬೇಕು, ಅಪ್ಪನಿಗಿಂತ ಬುದ್ಧಿವಂತರಾಗಬೇಕು. ಹಲೋ, ಅಪ್ಪನಿಗಿಂತ ಬುದ್ಧಿವಂತರಾಗಬೇಕು, ಅಪ್ಪನಷ್ಟೇ ಇರಬೇಕು. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಲ? ಒಬ್ಬ ಹೆಣ್ಣು ಮಗಳು ಅವ್ರ ಅಪ್ಪನ ದಾಟಿ ಮಾರ್ಕ್ಸ್ ತಗೊಂಡಿದ್ದಾಳೆ. ಇಲ್ಲಿ ಅವಳಿಗೆ ಸನ್ಮಾನ ಮಾಡಿದ್ರು. ಅವಳ ಹೆಸರು ಚೈತನ್ಯ ಅಂತ. ಚೈತನ್ಯ ನಿಂತ್ಕೋ ಅವ್ರ ಪಕ್ಕದಲ್ಲಿ. ನಿಮ್ಮ ಅಮ್ಮ ಎಲ್ಲಿ? ಅಥವಾ ನೀನೇ ಇಟ್ಕೊಂಡು ಎಲ್ಲಪ್ಪ ಕೇಳಿಸ್ಕೊಳ್ಳಿ. ಮುಂದ್ಗಡೆ ಕೂತಿರ್ತಕ್ಕಂಥ ಗೆಸ್ಟ್ಗಳು ನಾವು ಕೇಳಿಸ್ಕೋಬೇಕಿಲ್ಲ. ಚೈತನ್ಯ ಅವರ ಅಪ್ಪ ಎಲ್ಲಪ್ಪ, ಅವರಮ್ಮ ವರಲಕ್ಷ್ಮಿ. ವರಲಕ್ಷ್ಮಿ SSLC ಓದಿದ್ದಾರೆ, ಎಲ್ಲಪ್ಪ 3ನೇ ತರಗತಿ. ನನಗನ್ಸುತ್ತೆ ಎಲ್ಲಪ್ಪನವ್ರ ಅಪ್ಪ ಓದಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಓದಿದ್ನ ನಿಮ್ಮಪ್ಪ? ನಿಮ್ಮವ್ವ ಓದಿಲ್ಲ. ನೋಡ್ರಿ, ಫಸ್ಟ್ ಜನರೇಷನ್ ಇವಳು ಚೈತನ್ಯ 9% ತಗೊಂಡಿದ್ದಾರೆ. ಆಮೇಲೆ ಆರ್ಡಿನರಿ ಸ್ಟೇಟ್ ಸಿಲೆಬಸ್ ಅಲ್ಲ ಅವಳದು, ICSE ಸಿಲೆಬಸ್ ಓದಿದ್ದಾಳೆ. 79% ತಗೊಂಡಿದ್ದಾಳೆ. ಹಾಗೆ ಇಲ್ಲೊಂದು 20 ಜನ ಸನ್ಮಾನ ಮಾಡಿದಂತ ಎಲ್ಲ ಮಕ್ಕಳದು ಮಾಹಿತಿ ತಗೊಂಡ್ರೆ ಹೀಗೆ ಇದೆ. ಒಂದೇ ತಲೆಮಾರಿಗೆ ಅವಳು ICSE ಸಬ್ಜೆಕ್ಟ್ಸ್ ನ ಸ್ಟಡಿ ಮಾಡಿಕೊಂಡು ಮನೆಗೆ ಬಂದ್ರೆ ಹೋಮ್ವರ್ಕ್ ಮಾಡ್ದ, ಏನ್ ಹೇಳ್ಕೊಟ್ಟಿದ್ದಾರೆ ತೋರ್ಸು, ನಿನ್ಗೇನಾದ್ರೂ ಡೌಟ್ ಇದ್ರೆ ನನಗೆ ಕೇಳು ಅಂತ ಹೇಳೋ ಕೆಪಾಸಿಟಿ ಇಲ್ಲ. ವರಲಕ್ಷ್ಮಿಗೂ ಇಲ್ಲ, ಎಲ್ಲಪ್ಪನಿಗೂ ಇಲ್ಲ. ಚೈತನ್ಯ ಹೆಂಗೆ ಇದನ್ನ ಪಡ್ಕೊಂಡ್ಲು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಶಕ್ತಿ ನಮ್ಮ ನರನಾಡಿಗಳಲ್ಲಿ ಹರಿತಾ ಇರೋದ್ರಿಂದ ಒಂದೇ ಜನರೇಷನ್ಗೆ 79% ತಗೊಂಡಿದೆ. ತಲೆಮಾರಿಂದ ಓದ್ಕೊಂಡು ಬಂದಿರತಕ್ಕಂಥ ಕುಟುಂಬಗಳಲ್ಲೂ 79%. ಒಂದೇ ಒಂದು ಜನರೇಷನ್ಗೆ 79%. ಇದನ್ನ ಪ್ರೂವ್ ಮಾಡಿ ಅಂತ ಬಾಬಾ ಸಾಹೇಬ್ ಹೇಳಿದ್ದು. ಚೈತನ್ಯ ಅರ್ಥ ಆಯ್ತಾ? ಇದನ್ನ ಎಲ್ಲ ಮಕ್ಕಳು ಪ್ರೂವ್ ಮಾಡಬೇಕು. ಬಾಬಾ ಸಾಹೇಬ್ ಹೇಳೋದೇನು? ನಮ್ಮ ವಿದ್ಯಾರ್ಥಿನಿಯರು ಅವಕಾಶ ಸಿಕ್ಕಿದರೆ, ಯಾವ ಅವಕಾಶ? ಓದುವ ಅವಕಾಶ, ಅಧ್ಯಯನ ಮಾಡುವ ಅವಕಾಶ ಸಿಕ್ಕಿದರೆ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಲ್ಲಿ ನಾವು ಬೇರೆ ಯಾರಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಅಂಥವ್ರಿಗೆ ಮಾತ್ರ ಜೈ ಭೀಮ್ ಅನ್ನಕ್ಕೆ ಅರ್ಹತೆ ಬರುತ್ತೆ. ಮೂಲಕ ಎಲ್ಲ ಎಷ್ಟು ಜನ ಮಕ್ಕಳಿಗೆ ಸನ್ಮಾನ ಮಾಡಬೇಕು? 150 ಜನ ಮಕ್ಕಳಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. 150 ಜನ ಮಕ್ಕಳಿಗೆ, ಅವರ ಪೋಷಕರಿಗೆ ನಾನು ಮಾತಾಡ್ತಿದ್ದೀನಿ. ಐ ಆಮ್ ನಾಟ್ ಸ್ಪೀಕಿಂಗ್ ಓನ್ಲಿ ಟು ಚೈತನ್ಯ, ರೈಟ್? ಐ ಆಮ್ ಸ್ಪೀಕಿಂಗ್ ಟು ದ ಆಲ್ 150 ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಟು ದೇರ್ ಪೇರೆಂಟ್ಸ್. ಸೊ ಚೈತನ್ಯ ಇನ್ನು ಮುಂದಕ್ಕೂ ಇದೆ. PUC, ಡಿಗ್ರಿ ಆದ್ಮೇಲೆ ಏನಾಗಬೇಕು ಅಂತ ಇವತ್ತೇ ರಾತ್ರಿ ಕೂತ್ಕೊಂಡು ಬರೆದಿಟ್ಕೊಂಡ್ಬಿಡು. ನಿಮ್ಮ ಅಮ್ಮ ಏನಾಗಬೇಕು ಅಂತ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ನೀನ್ ಪಟ್ಟಿ ಮಾಡ್ಕೊಂಡ್ಬಿಡು. ನನಗೆ ವಾಟ್ ಐ ವಾಂಟ್ ಟು ಬಿಕಮ್ ಅಂತ ಬರೆದಿಟ್ಕೋತೀಯ. ಬರೆದಿಟ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಸ್ಟಡಿ ಮಾಡಬೇಕು. ಹೇಗೆ ಸ್ಟಡಿ ಮಾಡಬೇಕು? ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಲ್ಲಿ ನಾವು ಬೇರೆ ಯಾರಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಅದನ್ನ ನಮ್ಮ ಮಕ್ಕಳು 150 ಜನ ಮಕ್ಕಳು ಆನೇಕಲ್ ತಾಲೂಕಿನವರು ಪ್ರೂವ್ ಮಾಡಿದ್ದಾರೆ. ಆ ಪ್ರೂವ್ ಮಾಡಿರ್ತಕ್ಕಂಥ ಮಕ್ಕಳನ್ನ ಎತ್ತಿರ್ತಕ್ಕಂಥ ತಂದೆ ತಾಯಿಗಳ ಯಲ್ಲಪ್ಪ ಮತ್ತು ಜಯಲಕ್ಷ್ಮಿ
ಖಂಡಿತ ಈ ಹೆಸರನ್ನು ಯಾರು ಕೊಟ್ಟರು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಉತ್ಸವ ಅನ್ನೋದು ಮನಸ್ಸಿನಿಂದ ಬರ್ತಕ್ಕಂಥದ್ದು, ಆದರೆ ಈ ಭೀಮೋತ್ಸವ ಇದೆಯಲ್ಲ ಹೃದಯದಿಂದ ಬರ್ತಕ್ಕಂಥದ್ದು. ಅದಕ್ಕೆ ನಿರಂತರವಾಗಿ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ನೀರು, ಈ ವಾಯು ಏನು ಪ್ರಕೃತಿನಲ್ಲಿದೆ ಆ ಇರೋವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು, ಆ ಜೈ ಭೀಮ್ ಎಂಬತಕ್ಕಂಥ ಹೆಸರು ನಿರಂತರವಾಗಿ ಇರುತ್ತೆ ಎಂಬತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಸರಿ, ಎಷ್ಟೇ ನೋವಿನಲ್ಲಿದ್ದರೂ ಸರಿ, ಎಷ್ಟೇ ಸಂತೋಷವಾಗಿದ್ದರೂ ಸರಿ, ನೀವು ಪ್ರತಿನಿತ್ಯ ಜೈ ಭೀಮ್ ಎಂಬತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಮತ್ತು ಜೈ ಭೀಮ್ ಅಂತ ಕೆಲವರು ಎಷ್ಟೋ ಜನ ಮೇಲವರ್ಗದ ಜನಾಂಗಗಳಿಗೆ ಅರ್ಥ ಆಗಿಲ್ಲ. ಅಂಥವ್ರಿಗೆ ಜೈ ಭೀಮ್ ಅಂತ ಹೇಳ್ತಾ ಇದ್ರೆ ಜೈ ಭೀಮ್ ಅಂದರೆ ಏನು ಅಂತೇಳಿ ಕೇಳ್ತಾರೆ. ಅವರಿಗೆ ಅರ್ಥನ ನಾವು ಹೇಳಬೇಕು. ಅದರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ನಾವು ತಿಳ್ಕೋಬೇಕು, ಅವರನ್ನು ಚೆನ್ನಾಗಿ ಓದ್ಕೋಬೇಕು, ಅರ್ಥಕೋಬೇಕು. ಆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರು ಟೀಕೆ ಮಾಡ್ತಾರೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆನ, ಇತಿಹಾಸವನ್ನು ಹೇಳಬೇಕು. ಆದ್ದರಿಂದ ಇವತ್ತು ನಮ್ಮೆಲ್ಲರ ಮೇಲೂ ಕರ್ತವ್ಯ ಇದೆ. ಒಂದು ಹತ್ತು ಮೇಲೆ ಒಕ್ಕಟ್ಟು ಏನಂದರೆ, ಇವತ್ತಿನ ದಿವಸ ಎಲ್ಲ ಎಷ್ಟು ಜಾತಿ ಜನಾಂಗ ಇದೆಯೋ, ಎಷ್ಟು ಧರ್ಮೀಯರಿದ್ದಾರೆ, ಆ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಜೈನರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಒಕ್ಕಲಿಗರು, ರೆಡ್ಡಿ ಜನಾಂಗ ಎಲ್ಲ ಆದಿಯಾಗಿ, ಸವಿತ ಸಮಾಜದವರು ಆದಿಯಾಗಿ, ಬಡವಳ ಆದಿಯಾಗಿ ಎಷ್ಟು ಜನ ಹತ್ತಿರದಲ್ಲಿದ್ದಾರೋ ಎಲ್ಲರೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರೆ ಅವ್ರಿಗೆ ನಾವೆಲ್ಲರೂ ಕೂಡ ನಾನು ಅವ್ರ ಪಾದಗಳಿಗೆ ವಂದನೆಗಳನ್ನು ಅರ್ಪಿಸಲಿಕ್ಕೆ ನಾವು ಇರಬೇಕು ಎಂಬತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಈ ಭೀಮೋತ್ಸವ ಏನಿದೆ ಇದನ್ನು ನಮ್ಮ ಸಂಘರ್ಷ ಎಲ್ಲ ನಮ್ಮ ಮಕ್ಕಳು, ಆ ಮಕ್ಕಳ ಟೀಮ್ ಏನಿದೆ ಅವರೆಲ್ಲ ಕೂಡ ಒಟ್ಟಿಗೆ ಸೇರಿ ಇವತ್ತು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿದೆ. ಆದರೆ ಇಷ್ಟು ಪಲ್ಲಕ್ಕಿಗಳು ನಾವು ನೋಡಿ 40 ವರ್ಷದ ಅನುಭವದಲ್ಲಿ ಪಲ್ಲಕ್ಕಿಗಳು ಆಗಿದ್ದಾವೆ. ಆದರೆ ಇಷ್ಟೊಂದು ಪಲ್ಲಕ್ಕಿಗಳು ಇಡೀ ತಾಲೂಕಿನಲ್ಲಿ ಎಲ್ಲ ಊರಿಂದನೂ ಕೂಡ ಒಂದೊಂದು ಪಲ್ಲಕ್ಕಿಗಳನ್ನು ಮಾಡಿಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಭಗವಾನ್ ಬುದ್ಧರ, ಬಸವಣ್ಣರ ಚಿತ್ರಗಳನ್ನು ಹಾಕಿಕೊಂಡು ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪಾದಗಳಿಗೆ, ಯೂಸ್ಗೆ ನಾನು ಜೈ ಭೀಮ್ ವಂದನೆಗಳನ್ನು ಇಲ್ಲಿ ಎಲ್ಲರಿಗೂ ಜೈ ಭೀಮ್. ಏನಿವತ್ತು ಭೀಮೋತ್ಸವ 2026 ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಕರ್ತರಾಗಿರುವ ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಭೀಮ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ
ಪ್ರತಿ ಹಳ್ಳಿಯಿಂದನೂ ಸುಮಾರು 50 ಪಲ್ಲಕ್ಕಿಗಳು, ಅದೇ ರೀತಿ ತಮಟೆ ವಾದ್ಯಗಳು ಸಹ ಬಂದಿದ್ವು. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕವಾಗಿ ಭೀಮವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ತುಂಬ ಜನ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ತಮಿಳುನಾಡಿನ ನೀಲಂ ಕಲ್ಚರ್, ಅದೇ ರೀತಿ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಯುವ ಸಮುದಾಯ ಸಹ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಬಂದು ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಅವರ ಪಾಲು ಸಹ ಇದೆ. ಇದೇ ರೀತಿ ಸಮಾಜ ಕಟ್ಟಲು, ಪ್ರಬುದ್ಧ ಭಾರತ ಕಟ್ಟಲು ನಾವು ಶ್ರಮವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಭೀಮ್, ಜೈ ಭಾರತ್. ಎಲ್ಲರಿಗೂ ಜೈ ಭೀಮ್. ಇವತ್ತು ಭೀಮೋತ್ಸವ ಒಂದು ಹಬ್ಬ ತುಂಬ ಯಶಸ್ವಿಕರಾಗಿ ಸಂಪೂರ್ಣವಾಗಿ ಆಗಿದೆ. ಈ ವಿಚಾರದಲ್ಲಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಮ್ಮ ಸ್ನೇಹಿತರು, ಭೀಮ ಬಂಧುಗಳು ತುಂಬ ಜನ ನಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಯುವಕರು ಬೇರೆ ಬೇರೆ ಕಡೆಯಿಂದ, ತಮಿಳ್ನಾಡಿಂದ ಆಗ್ಬೋದು, ಬೆಂಗಳೂರು ದಕ್ಷಿಣ ವಲಯದಿಂದ ಆಗ್ಬೋದು, ಮಾದೇವಪುರ ಕಡೆಯಿಂದ ಆಗ್ಬೋದು, ಪ್ರತಿಯೊಬ್ಬರು ಹುಡುಗರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಮಾಡೋದಕ್ಕೆ ನಮಗೆ ಹೆಚ್ಚಿನ ಸಹಕಾರ ನೀಡಿ ಅಂತ ನಿಮ್ಮೆಲ್ಲರ ಹತ್ರನೂ ಕೇಳ್ಕೊತೀನಿ. ಜೈ ಭೀಮ್, ಜೈ ಭಾರತ್. 26 ಯಶಸ್ವಿಯಾಗಲು ಪ್ರಮುಖವಾಗಿ ಕಾರಣಕರ್ತರಾದ ನಮ್ಮ ನಾಯಕರಾದ ಬಾಬಣ್ಣವರು, ಅನಿಲ್ ಅಣ್ಣವರು, ಸಂಘರ್ಷ ಅಣ್ಣವ್ರಿಗೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪಕ್ಷಭೇದವಿಲ್ಲದೆ ಎಲ್ಲ ನಾಯಕರು, ಎಲ್ಲ ಜನರು ಬಂದು ಸಹಕರಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವಾಗ ನಾವು ಭೀಮೋತ್ಸವ ನಮಗೆ ಜಯ ಸಿಕ್ಕಿದೆ ಅನಿಸುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಎಲ್ಲ ತಮಿಳುನಾಡು, ಆನೇಕಲ್ಲು, ಜಿಗಣಿ ಎಲ್ಲ ಭಾಗದಲ್ಲಿಯೂ ನಮಗೆ ಸಹಕರಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ರಿಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯವನ್ನು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಯುವಕ ಮಿತ್ರರಿಗೆ ಮತ್ತು ಸ್ನೇಹಿತರಿಗೆ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.